ಅಂತೂ ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಈ ಊರಿಗೆ ಹೊಸಬ್ರು ಅಂತ ಕಾಣುತ್ತೆ. ಹೌದು, ಈ ಊರಿಗೆ ಹೊಸವಾದ್ರೆ ನಿಜ. ನಿಮ್ಮಣ್ಣ ಭರತ ನಾವು ಚಿಕ್ಕ ವಯಸ್ಸಿನ ಪ್ರಾಣ ಸ್ನೇಹಿತರು. ನಮ್ಮಿಬ್ಬರ ದೇಹ ಬೇರೆ ಬೇರೆ ಆದರೆ ಹೃದಯ ಮಾತ್ರ ಒಂದೇ. ಹಾ, ನನ್ನ ಹೆಸರು ರವಿಶಂಕರ್ ಅಂತ. ಹೀಗೆ ನಮ್ಮ ಚಿಕ್ಕಪ್ಪನ ಮನೆ ಕಡೆ ಬಂದಿದ್ದೆ. ಹಾಗೆ ನನ್ನ ಗೆಳೆಯನಾದ ಭರತನನ್ನು ಭೇಟಿ ನೀಡಲು ಬಂದೆ. ಹಲೋ ಮಿಸ್ಟರ್ ರವಿಶಂಕರ್, ನೋಡಿ ನಾನು ಮರ್ತೇ ಹೋಗಿದ್ದೆ. ಯಾಕೆಂದ್ರೆ ನಮ್ಮ ಅಣ್ಣನ ಜೊತೆ ಯಾವತ್ತೂ ನಾನು ನಿಮ್ಮನ್ನು ನೋಡೇ ಇಲ್ಲ ನೋಡಿ. ಹಾಗಾಗಿ ನನಗೂ ಸ್ವಲ್ಪ ಕನ್ಫ್ಯೂಷನ್ ಆಯ್ತು. ನೀವು ನಮ್ಮ ಮನೆಗೆ ಬಂದಿದ್ದು ತುಂಬಾ ಸಂತೋಷವಾಯ್ತು. ಈ ಸಂತೋಷ ಸಮಯದಲ್ಲಿ ಮನೆ ಬಾಗ್ಲಿಗೆ ಬಂದ ಅತಿಥಿನ ಹೀಗೆ ನಿಲ್ಸ್ಕೊಂಡು ಮಾತಾಡಿಸ್ತಿದ್ದೀನಿ ನೋಡಿ. ದಯವಿಟ್ಟು ಕುಳಿತುಕೊಳ್ಳಿ, ಹೋಗೊಂದು ಲೋಟ ಕಾಫಿ ಮಾಡ್ಕೊಂಡು ಬರ್ತೀನಿ. ಭಾರತಿ, ನಾ ಟೀ ಕಾಫಿ ಎಲ್ಲ ಕುಡಿದಿಲ್ಲ. ಒಂದು ಗ್ಲಾಸ್ ನೀರು ಕೊಡು ಸಾಕು. ನಿಜವಾಗಿ ನಿನ್ನ ಅಣ್ಣ ಭರತನು ಪುಣ್ಯ ಮಾಡಿರಬೇಕು ನಿನ್ನಂತ ತಂಗಿಯನ್ನು ಪಡಿಲಿಕ್ಕೆ. ಕೋಟಿಗೊಬ್ಬರಲ್ಲಿ ನಿನ್ನಂತ ಅಣ್ಣ ತಂಗಿಯರು ಭೂಮಿ ಮೇಲೆ ಇರಲು ಮಾತ್ರ ಸಾಧ್ಯ. ಆಹಾ ಭಾರತಿ, ಸಂಕೋಚ ಪಡದೆ ಒಂದು ಮಾತು ಕೇಳಿದೆ. ನಿನ್ನ ಒಪ್ಪಿಗೆ ಕೊಟ್ರೆ ಮಾತ್ರ. ನೋಡಿ, ಈ ಊರಲ್ಲಿ ನಮ್ಮವರು ಅಂತ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳಿ? ಸಂಕೋಚ ಯಾಕೆ? ದಯವಿಟ್ಟು ಅದೇನು ವಿಷಯ ಅಂತ ಕೇಳಿ. ಭಾರತಿ, ಪ್ರೀತಿಸೋರು ದೂರ ಇದ್ದಷ್ಟು ಪ್ರೀತಿ ಹೆಚ್ಚಾಗಿ ಜೀವನ ಎಂಬ ಒಂದು ಅಲೆಯಾಗಿ ಉಳಿದು ನೀ ಎನ್ನುವವನ ಸಜ್ಜೆಲ್ಲ ರೀತಿಯಲ್ಲಿ ಹೊರಗೆ ಕಾಣಿಸುವ ಕಣ್ಣಿಗಿಂತ ನೋಡುವರಂದ್ರೆ ಅವಳು ಬಹಳಷ್ಟು ಸತ್ಯದ ಸೂಕ್ಷ್ಮದಾರಿ ತೋರುವುದು. ಭಾರತಿ, ಅಯ್ಯೋ, ನೀವೇನ್ ಹೇಳ್ತಾ ಇದ್ದೀರಾ ಅಂತ ನನ್ಗೊಂದು ಅರ್ಥವೇ ಆಗ್ತಿಲ್ಲ. ಬಿಡಿಸಿ ಹೇಳ್ಬೇಕಲ್ವೇ? ಭಾರತಿ, ನಿನ್ನಲ್ಲಿರುವ ಒಳ್ಳೆ ಗುಣ ಕಂಡು ನನ್ನ ಹೃದಯದಲ್ಲಿ ನಿನ್ನನ್ನು ಪ್ರೀತಿಸಿ ಎನ್ನುತ್ತಿದೆ. ನನ್ನ ಮನ ನಿನ್ನ ಒಪ್ಪಿಗೋಸ್ಕರ ನನ್ನ ಹೃದಯದಲ್ಲಿ ಸಿರಿಪಿಲಿ ಚಿಮ್ಮುತ್ತಿದೆ. ಭಾರತಿ, ಅಲ್ಲ, ಮೇಲಾಗಿ ನಾವು ಬಡವರು, ನಿಮ್ಮ ಅಂತಸ್ತಿಗೆ ನಾವು ಸರಿಸಾಟಿ ಅಲ್ಲ ಅಂತ ಕಾಣುತ್ತೆ. ಅವೆಂತ ಮಾತಂತ ಆಡ್ತಿರೋ ಭಾರತಿ. ಪ್ರೀತಿ ಎಂಬ ವಿಷಯದಲ್ಲಿ ಮೇಲ್ಕೆಂಬ ಪ್ರಶ್ನೆ ಇರಬಾರದು. ಹಾಗಲ್ಲವೇ ನೀನು ಬೇರೆ ಯಾವಲ್ಲ, ನನ್ನ ಪ್ರಾಣ ಸ್ನೇಹಿತ ತಂಗಿ. ಆದ್ರೂ ರವಿ, ಈ ವಿಷಯವನ್ನ ನನ್ನ ಅಣ್ಣ ಹತ್ರ ಚರ್ಚೆ ಮಾಡಿ ನಿರ್ಧಾರಕ್ಕೆ ಕೈ ಜೋಡಿಸ್ತೀನಿ. ನೀನೇನು ಚಿಂತಿಸಬೇಕಾಗಿಲ್ಲ ಭಾರತಿ, ನನ್ನ ಮಿತ್ರನಿಗೆ ನಾನು ಹೇಳುವೆ. ಹಾಗಾದ್ರೆ ನೀವು ನನ್ನ ಪತಿಯಾಗಿ ನೋಡಿಕೊಳ್ಳುವೆಯಾ? ಹಾಗೆ ನಿಮ್ಮ ಆಸೆ ಅಂತೆ.